ನಮ್ಮ ರಾಷ್ಟ್ರ ಕವಿಗಳಾದಂತಹ ಗೋವಿಂದ ಪೈಯವರ ಜನ್ಮದಿನವನ್ನು ಸ್ಮರಿಸುತ್ತಾ ಇಂದಿನ ಕಿರುಪರಿಚಯದ ವಿಡಿಯೋವನ್ನು ಪ್ರಾರಂಭಿಸೋಣ. ಇವರು ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ. ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಕನ್ನಡದ ಮೊದಲ ರಾಷ್ಟ್ರಕವಿಗಳು. ಇವರ ತಂದೆ ಮಂಗಳೂರಿನ ಸಾಹುಕಾರ ತಿಮ್ಮಪ್ಪ ಪೈ, ತಾಯಿ ದೇವಕಿಯಮ್ಮ. ಇವರು ತಾಯಿಯ ತವರು ಮನೆಯಾದಂತಹ ಮಂಜೇಶ್ವರದಲ್ಲಿ ಮಾರ್ಚ್ 23, 1883 ಜನಿಸಿದರು. ಇವರು ತಿಮ್ಮಪ್ಪ ಪೈಯವರ ಹಿರಿಯ ಮಗ. ಇವರಿಗೆ 3 ತಮ್ಮಂದಿರು ಮತ್ತು 3 ಸಹೋದರಿಯರಿದ್ದರು. ಚಿಕ್ಕವರಿಂದಲೇ ಅತ್ಯಂತ ಚುರುಕಾಗಿದ್ದಂತಹ ಗೋವಿಂದ ಪೈಯವರು ವಿದ್ಯಾಭ್ಯಾಸದಲ್ಲಿಯೂ ಸಹ ಅತ್ಯಂತ ಚುರುಕಾದಂತಹ ವಿದ್ಯಾರ್ಥಿ. ಇವರ ಒಡನಾಡಿಗಳಲ್ಲಿ MN ಕಾಮತ್ ಕೂಡ ಒಬ್ಬರು. ಜೊತೆಗೆ ಇವರಿಗೆ ಪಾಠ ಕಲಿಸಿದಂತಹ ಗುರುವಾರ್ಯರಲ್ಲಿ ಪಂಜೆ ಮಂಗೇಶರಾಯರು ಕೂಡ ಒಬ್ಬರು. ಪೈಯವರು ತಮ್ಮ BA ವಿದ್ಯಾಭ್ಯಾಸಕ್ಕಾಗಿ ಮದರಾಸಿಗೆ ಸೇರಿದಂತಹ ಸಂದರ್ಭದಲ್ಲಿ ತಂದೆಯ ಸಾವಿನ ಕಾರಣದಿಂದಾಗಿ BA ಪದವಿಯನ್ನ ಅಪೂರ್ಣಗೊಳಿಸಿ ಮಂಗಳೂರಿನ ಮಂಜೇಶ್ವರದಲ್ಲೇ ನೆಲೆಸಿ ಮನೆಯ ಹಿರಿಯ ಮಗನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದರೂ ಸಹ ಅವರು ಇಂಗ್ಲಿಷ್ ವಿಭಾಗದಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದರಿಂದ ಚಿನ್ನದ ಪದಕವನ್ನು ಗಳಿಸಿರುತ್ತಾರೆ. ವ್ಯಾಸಂಗ ಅರ್ಧಕ್ಕೆ ನಿಂತರೂ ಸಹ ಅವರ ಅಧ್ಯಯನ ಮಾತ್ರ ನಿರಂತರವಾಗಿ ಸಾಗುತ್ತಿರುತ್ತೆ. ಅವರ ತಾಯಿಯ ಊರಾದಂತಹ ಮಂಜೇಶ್ವರದಲ್ಲಿ ಜನಿಸಿದ್ದು ಮಾತ್ರವಲ್ಲದೆ ಅವರ ತಾಯಿಯ ಮೂಲಕ ಬಂದಂತಹ ಆಸ್ತಿಯನ್ನ ನೋಡಿಕೊಂಡು ಅಲ್ಲಿಯೇ ನೆಲೆಸಿದ್ದರಿಂದ ಅವರನ್ನ ಮಂಜೇಶ್ವರದ ಗೋವಿಂದ ಪೈ ಎಂದು ಕರೆಯುವುದೇ ರೂಢಿಯಾಯಿತು. ಅವರ ಪತ್ನಿಯಾದಂತಹ ಕೃಷ್ಣಾಬಾಯಿಯ ಮೇಲೆ ಅತಿಯಾದ ಪ್ರೀತಿಯನ್ನೊಂದಿದ್ದ ಗೋವಿಂದ ಪೈಯವರಿಗೆ ಸದಾ ಕಾಡಿದಂತಹ ನೋವೆಂದರೆ ಹೆಂಡತಿಗಿದ್ದಂತಹ ಉಬ್ಬಸದ ಕಾಯಿಲೆ. ಅವರನ್ನು ತಾವೇ ಮಗ್ಗುಲದಾಯಿಯಂತೆ ನೋಡಿಕೊಳ್ಳಬೇಕಾಗಿತ್ತೆಂಬುದು ಅವರ ಆತ್ಮಕಥನದಿಂದ ತಿಳಿದು ಬರುತ್ತದೆ. ಎಷ್ಟೇ ನೋಡಿಕೊಂಡರೂ ಸಹ ಕೃಷ್ಣಬಾಯಿಯವರು ತಮ್ಮ 45ನೇ ವಯಸ್ಸಿನಲ್ಲಿ ಕಣ್ಮುಚ್ಚುತ್ತಾರೆ. ಅವರು ತಮ್ಮ ಆತ್ಮಕಥನದಲ್ಲಿ ಆಕೆಯ 46 ವರ್ಷಗಳ ಸವಿನೆನಪಿಗಾಗಿ 35 ವೃತ್ತಗಳುಳ್ಳಂತಹ ಪ್ರಾಸರಹಿತ ಗೊಮ್ಮಟ ಜಿನಸ್ತುತಿ ಎಂಬ ಒಂದು ಕವಿತೆಯನ್ನು ರಚಿಸಿ 1928ನೇ ಜನವರಿಯಲ್ಲಿ ಪ್ರಕಟಿಸಿ ಅದನ್ನು ಅವಳಿಗೆ ಕಾಣಿಕೆಯಾಗಿತ್ತೆ ಎಂದು ತಾವೇ ಹೇಳಿಕೊಂಡಿದ್ದಾರೆ. ಅವರ ಜೀವನ ಒಡಲಿಲ್ಲದ ನೆರಳಿನಂತಾದಾಗ ಸಹಧರ್ಮಿಣಿಯ ನೆನಪಿಗೆ ಬಾಷ್ಪಾಂಜಲಿಯಾಗಿ, ತಮ್ಮನ್ನು ಅಗಲಿಸಿದಂತಹ ವಿಧಾತನಿಗೆ ಶ್ರದ್ಧಾಂಜಲಿಯಾಗಿ 47 ಕವಿತೆಗಳನ್ನು ಬರೆದು ನಂದಾದೀಪ ಎಂಬ ಕವನ ಸಂಕಲನವೊಂದು ತಯಾರಿಸಿದರು. ಮಕ್ಕಳಿಲ್ಲದ ತಮ್ಮ ಭವಿಷ್ಯವನ್ನ ತಮ್ಮನಾದ ಸುಬ್ರಾಯ ಅವರ ಸಂಸಾರದ ನೆರವಿನಿಂದ ಕಳೆಯುತ್ತಾರೆ. ತಮ್ಮನ ಮಕ್ಕಳು ಮತ್ತು ನೆರೆಹೊರೆಯ ಮಕ್ಕಳು ಎಂದರೆ ಪೈಯವರಿಗೆ ಅಚ್ಚುಮೆಚ್ಚು. ಗೋವಿಂದ ಪೈಯವರು ಆಸಕ್ತಿಯಿಂದ ನಡೆಸುತ್ತಿದ್ದಂತಹ ವಿದ್ಯಾಭ್ಯಾಸ ಅರ್ಧದಲ್ಲೇ ನಿಂತಂತೆ ಅವರ ದಾಂಪತ್ಯ ಜೀವನದ ಕೊಂಡಿಯೂ ಸಹ ಅರ್ಧದಲ್ಲೇ ಕಳಚಿದ್ದು ಅವರಿಗೆ ಅತ್ಯಂತ ದುಃಖಕರವಾದ ಸಂಗತಿಯಾಗಿತ್ತು. ಆದರೂ ಸಹ ಪೈಯವರು ಕುಗ್ಗುವುದಿಲ್ಲ. ತಮ್ಮ ಮುಂದಿನ ದೀರ್ಘಾಯುಷ್ಯವನ್ನ ಅವರ ಸುತ್ತಲಿದ್ದಂತಹ ಸುಂದರವಾದ ಸೃಷ್ಟಿ ಸೌಂದರ್ಯ, ಮನೆಯ ಸನಿಹದಲ್ಲೇ ಇದ್ದಂತಹ ಕರಾವಳಿಯ ಕಡಲಿನ ಗೆಳೆತನ, ಮನೆಗೆ ಬಂದು ಹೋಗುವ ಬಂಧು ಬಳಗದವರ ಅಭಿಮಾನ, ಸಾಹಿತ್ಯ ಬಾಂಧವರ ಸಹೃದಯದ ಸಂವಾದ, ಇವೆಲ್ಲದಕ್ಕೂ ಮಿಗಿಲಾಗಿ ತಮ್ಮ ಸಹೋದರನ ಪ್ರೀತಿಯಲ್ಲಿ ಅವರ ಜೀವನ ಸುಗಮವಾಗಿ ಸಾಗಿತ್ತು. ತಮ್ಮ ವ್ಯಾಸಂಗದ ಕೋಣೆಯಲ್ಲಿ ಗೋಡೆಗೆ ತೂಗು ಹಾಕಿದ್ದಂತಹ ಪತ್ನಿಯ ಭಾವಚಿತ್ರಕ್ಕೆ ಪ್ರತಿನಿತ್ಯವೂ ಒಂದು ಪುಷ್ಪವನ್ನು ಸಮರ್ಪಿಸದೆ ಅವರ ದಿನ ಆರಂಭವಾಗುತ್ತಲೇ ಇರಲಿಲ್ಲವೆಂದು ಮಾಸ್ತಿಯವರ ಮಾತಿನಿಂದ ತಿಳಿಯುತ್ತದೆ. ಮೊದಲು ಕೆಲವು ನಾಟಕಗಳನ್ನು ಬರೆಯಲು ಪ್ರಾರಂಭಿಸಿದರಂತೆ. ಆದರೆ ಅವು ಅವರಿಗೆ ತೃಪ್ತಿಯನ್ನು ನೀಡಲಿಲ್ಲ.
ಅನಂತರ ಕವಿತೆ ಬರೆಯಲು ಪ್ರಾರಂಭಿಸಿದ ಅವರು ಸುವಾಸಿನಿ ಪತ್ರಿಕೆಗೆ ತಮ್ಮ ಕವಿತೆಗಳನ್ನು ಕಳುಹಿಸಿದಾಗ 1900ರಲ್ಲಿ ಅದು ಪ್ರಕಟಗೊಂಡಿತಂತೆ. ನಂತರ ಸುವಾಸಿನಿ ಎಂಬ ಹೆಸರಿನಲ್ಲೇ 3 ಕಂದ ಪದ್ಯಗಳನ್ನು ಬರೆದು ಕಳುಹಿಸುತ್ತಾರೆ. ಅದು ಸಹ ಆ ಪತ್ರಿಕೆಯಲ್ಲಿ ಪ್ರಕಟವಾಗುವ ಜೊತೆಗೆ ಅದಕ್ಕಾಗಿ ಇಟ್ಟಿದ್ದಂತಹ ₹3 ಬಹುಮಾನವೂ ಬಂದಿತ್ತಂತೆ. ಆಗ ಪೈ ಅವರು 8ನೇ ತರಗತಿ ಓದುತ್ತಿದ್ದರಂತೆ. ಇದರಿಂದ ಉತ್ತೇಜಿತರಾಗಿ ಮೇಲಿಂದ ಮೇಲೆ ಪದ್ಯ ಬರೆಯುವುದನ್ನು ಪ್ರಾರಂಭಿಸುತ್ತಾರೆ. ನಂತರ ದ್ವಿತೀಯಾಕ್ಷರದ ಪ್ರಾಸದ ಬಗ್ಗೆ ಅವರಿಗೆ ಹೆಚ್ಚು ಕುತೂಹಲ ಮೂಡಿ ಇದನ್ನು ತ್ಯಜಿಸಿದರೆ ಹೇಗೆ ಎಂಬ ಪ್ರಶ್ನೆ ಮೂಡಿ ಗುರುಗಳಾಗಿದ್ದಂತಹ ಪಂಜೆಯವರೊಂದಿಗೆ ಇನ್ನಿತರರೊಂದಿಗೆ ಇದರ ಕುರಿತು ವಿಚಾರ ನಡೆಸಿದಾಗ ಸರಿಯಾದ ಪ್ರತಿಕ್ರಿಯೆ ದೊರೆಯದೇ ಇದ್ದ ಕಾರಣಕ್ಕೆ ಅವರೇ ಪ್ರಾಸೋಲ್ಲಂಘನೆ ಮಾಡುವುದು ಸೂಕ್ತ ಎಂದು ನಿರ್ಧರಿಸಿದರು. ಅವರ ಮಾತಿನಲ್ಲೇ ಹೇಳುವುದಾದರೆ ಪ್ರಾಸವನೀಗಲೇ ತೊರೆದು ಬಿಡುವುದು ನಿಶ್ಚಯಂ ಎಂದು ಶಪಥ ಮಾಡಿದರು. ಹೀಗೆ ಮುಂದುವರೆದ ಅವರ ಸಾಹಿತ್ಯಾಸಕ್ತಿ 1900ರಲ್ಲಿ ಪ್ರಾರಂಭವಾದ ಅವರ ಕವಿತಾ ರಚನೆ 1930ರ ವೇಳೆಗೆ ಸಾಕಷ್ಟು ಬೆಳೆದು ನಿಂತಿತ್ತು. ಗೋವಿಂದ ಪೈ ಅವರು ಹಲವಾರು ಕವನಗಳನ್ನು, ನಾಟಕಗಳನ್ನು, ಖಂಡಕಾವ್ಯ, ಗದ್ಯ ಕೃತಿಗಳನ್ನು, ಸಂಶೋಧನಾ ಕೃತಿಗಳನ್ನು ರಚಿಸಿದ್ದು ಅವುಗಳ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.